ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 14ನೇ ವಾರ ಇದು ಕಂಪ್ಲೀಟ್. 15ನೇ ವಾರಕ್ಕೆ ಯಾರೋ ಒಬ್ರು ಕ್ಯಾಪ್ಟನ್ ಆಗ್ಲೇಬೇಕು ತಾನೆ. ಈ ವಾರ ಕ್ಯಾಪ್ಟನ್ ಭವ್ಯ. ನೋ ಎಲಿಮಿನೇಷನ್ ವೀಕ್. ಕ್ಯಾಪ್ಟನ್ ಪವರ್ ಅಷ್ಟೇನು ಉಪಯೋಗಕ್ಕೆ ಬಂದೇ ಇಲ್ಲ ಈ ವಾರ. ಫ್ಯಾಮಿಲಿಗೆ ಬೇರೆ ಟಾಸ್ಕ್ ಯಾವೂ ಇಲ್ಲ, ಇಮ್ಯುನಿಟಿನೂ ಸಿಕ್ಕಿಲ್ಲ, ಕ್ಯಾಪ್ಟನ್ ಆಗಿದ್ದು ಉಪಯೋಗಕ್ಕಿಲ್ಲ ಅಂತ ಅನ್ಸುತ್ತೆ. ಬಟ್ ಎನಿವೆ ಆಗಿದ್ರು ಭವ್ಯಗೌಡ ಫಸ್ಟೇಕ್ ಏನೋ ಒಂದು ಅಷ್ಟೇಕ್ ಆಗಿ ಮಾಡಿದ್ರು. ಈಗ ಮುಂದಿನ ವಾರ ಯಾರು ಕ್ಯಾಪ್ಟನ್ ಅಂದ್ರೆ ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದ್ರೆ 9 ಜನ ಇದ್ದಾರೆ. ಆ 9 ಜನದಲ್ಲಿ ಒಬ್ರು ಕ್ಯಾಪ್ಟನ್ ಮಾಡಿ ಇನ್ನು 4 ಜನನ ಸಪ್ರೇಟ್ ಟೀಮ್ ಮಾಡ್ತಾರೆ. ಅವರೇ ಉಸ್ತುವಾರಾಗಿರ್ತಾರೆ ಕ್ಯಾಪ್ಟನ್ ಅವರು. ಆ ರೀತಿ ಈ ಮುಂದಿನ ವಾರ ಒಂದು ಟಾಸ್ಕ್ ಪ್ಲಾನ್ ಮಾಡ್ತಾರೆ ಬಿಗ್ ಬಾಸ್ ಕಡೆಯವರು. ಇಲ್ಲಿ ಮುಖ್ಯವಾಗಿ ಕ್ಯಾಪ್ಟನ್ ಯಾರು ಆಗ್ತಾನೆ ಅನ್ನೋದೇ ತುಂಬಾ ಮುಖ್ಯ ಆಗಿರುತ್ತೆ. ಫ್ಯಾಮಿಲೀಸ್ ಎಲ್ಲ ಬಂದಿದ್ದಾರೆ. ಈ ಟೈಮ್ ಅಲ್ಲಿ ಮೂರ್ ಜನ 9 ಜನ ಇದ್ದಾರೆ. ಸಪ್ರೇಟ್ ಆಗಿ ಟಾಸ್ಕ್ ಆಡಿಸ್ತಾರೆ. ಮೊದಲೇದಾಗಿ ನೀವು ನೋಡಿರ್ತೀರ, ತ್ರಿವಿಕ್ರಮ್, ಭವ್ಯ, ರಜತ್ ಅವ್ರ ಫ್ಯಾಮಿಲಿ ಬಂದಿತ್ತು. ಆ ಫ್ಯಾಮಿಲಿ ಬಂದಾಗ ಅವ್ರ ಫ್ಯಾಮಿಲಿ ಎದುರುಗಡೆ ಟಾಸ್ಕ್ ಆಡಿಸ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಭವ್ಯಗೌಡ ಅವರು ಸೋಲ್ತಾರೆ. ಕ್ಯಾಪ್ಟನ್ ಕಂಟೆಂಡರ್ ಇಂದ ಔಟ್ ಆಗಿದ್ದಾರೆ. ಭವ್ಯಗೌಡ ಮುಂದಿನ ವಾರ ಕ್ಯಾಪ್ಟನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇನ್ನ ಕ್ಯಾಪ್ಟನ್ ಕಂಟೆಂಡರ್ ಆಗಿ ವಿಕ್ರಮ್, ನಮ್ಮ ರಜತ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಸೆಕೆಂಡ್ ಅಂತ ಬಂದಾಗ ಮೋಕ್ಷತಾ, ಗೌತಮಿ, ಮಂಜಣ್ಣ, ಈ 3 ಜನ ಇದ್ದಾರೆ. ಈ 3 ಜನದಲ್ಲಿ ಯಾರು ಕ್ಯಾಪ್ಟನ್ ಕಂಟೆಂಡರ್ ಆಗ್ತಾರೆ ಅನ್ನೋದೇ ತುಂಬಾ ಮುಖ್ಯ ಆಗಿರುತ್ತೆ. ನನಗೆ ಬಂದಿರೋ ಅಪ್ಡೇಟ್ ಆಲೋಚನೆ ಮಾಡಿರೋ ಒಂದು ಅನಾಲಿಟಿಕ್ ಮಾಡಿ ಹೇಳ್ಬೇಕಂದ್ರೆ, ನಮ್ಮ ಮಂಜಣ್ಣ ಮತ್ತು ಗೌತಮಿ ಅಲ್ಲ, ಇವರು ಮೋಕ್ಷತಾ ಅವರು ಸೆಲೆಕ್ಟ್ ಆಗಿದ್ದಾರೆ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಅಪ್ಡೇಟ್ ಸಿಗ್ತಾ ಇದೆ. ಇನ್ನು ಮುಖ್ಯವಾಗಿ ನಮ್ಮ ಹನುಮಂತು, ಚೈತ್ರ, ಧನರಾಜ್ ಅಂತ ತಗೊಂಡಾಗ ಈ ಟಾಸ್ಕ್ ಅಲ್ಲಿ ಒಂದು ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಚೈತ್ರಕ ಒಂದು ಫಿಸಿಕಲ್ ಟಾಸ್ಕ್ ಆಡಲ್ಲ ಬಹಳ. ಎಲ್ಲ ಟಾಸ್ಕ್ ಅಲ್ಲೂ ಆಲ್ಮೋಸ್ಟ್ ಸೋತಿರ ನೋಡೇ ಇರ್ತೀವ. ಬಟ್ ಈ ಟಾಸ್ಕ್ ಅಲ್ಲಿ ಮಾತ್ರ ನಮ್ಮ ಧನರಾಜ್ ಅವರು ಸೋತು ಹನುಮಂತು, ಚೈತ್ರಕ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ನೋಡ್ಬೇಕು, ಯಾವುದೇ ಒಂದು ಇದು ಬೇಗ ನಂಬಕ್ಕಾಗಲ್ಲ. ಬಟ್ ನಾಳೆ ಬೆಳಿಗ್ಗೆನೆ ಗೊತ್ತಾಗುತ್ತೆ ಕ್ಯಾಪ್ಟನ್ ಯಾರಂತ. ಅಷ್ಟೊಳಗೆ ಏನಾದ್ರೂ ಅಪ್ಡೇಟ್ ಸಿಕ್ಕಿದ್ರೆ ನಾನು ಅಪ್ಡೇಟ್ ಖಂಡಿತವಾಗ್ಲೂ ಕೊಡ್ತೀನಿ. ಟೋಟಲ್ ಆಗಿ ಈ ಮುಂದಿನ ವಾರಕ್ಕೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಗಿರುವ ಕಂಟೆಂಟ್ಗಳು ಯಾರಂತ ಹೇಳೋದಾದ್ರೆ, ಮುಖ್ಯವಾಗಿ ರಜತ್ ಅವರು, ತ್ರಿವಿಕ್ರಮ್ ಅವರು ಗೊತ್ತೇ ಇದೆ. ಮಂಜಣ್ಣ, ನಮ್ಮ ಮೋಕ್ಷತಾ, ಅದಾದ್ಮೇಲೆ ಹನುಮಂತು, ಚೈತ್ರ, ಈ 6 ಜನ ಮುಖ್ಯವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದೆ ಅಂತ ಅಪ್ಡೇಟ್ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮತ್ತೆ ನಿಮ್ಗೆ ಯಾರು ಕ್ಯಾಪ್ಟನ್ ಆಗ್ಬೇಕಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.